ಅವರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ನಾನಿವತ್ತು ನಿಮ್ಗೊಂದು ಅತ್ಯಂತ ಆಘಾತಕಾರಿಯಾಗಿರುವಂತಹ ಸುದ್ದಿ ಹೊತ್ತು ತಂದಿದ್ದೀನಿ. ಅದೇನು ಗೊತ್ತಾ? ರಕ್ತ ಪಿಪಾಸುಗಳಂತಲೇ ಕುಖ್ಯಾತಿ ಪಡೆದಿರುವಂತ ಐಸಿಸಿ ಉಗ್ರರು ನಮ್ಮ ದೇಶದೊಳಗೆ ನುಗ್ಗಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ತಮ್ಮ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿಯಾಗಿದೆ. ಅವರ ಮುಂದಿನ ಟಾರ್ಗೆಟ್ ಕರುನಾಡು. ಅದರಲ್ಲೂ ಮುಖ್ಯವಾಗಿ ಇಲ್ಲಿನ ಯುವಕ ಯುವತಿಯರನ್ನೇ ಬಲಿ ಪಡೆಯಲು ಸಿದ್ಧರಾಗಿದ್ದಾರೆ. ಈ ಉಗ್ರರ ಮುಂದಿನ ಪ್ಲಾನ್ ಏನು, ಎಲ್ಲೆಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ತಂದೆ ತಾಯಂದಿರೇ ಎಚ್ಚರ, ನಿಮ್ಮ ಮಕ್ಕಳ ಬಗ್ಗೆ ಜಾಗರೂಕರಾಗಿ. ಯಾಮಾರಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎಸ್, ಇಂಥ ಒಂದು ಎಚ್ಚರಿಕೆಯನ್ನ ನಮ್ಮ ನಾಡಿನ ತಂದೆ ತಾಯಂದಿರಿಗೆ ಕೊಡಲೇಬೇಕಾಗಿದೆ. ಯಾಕಂದ್ರೆ ನಮ್ಮ ನಾಡಿಗೆ ಒಂದು ವಿಚಿತ್ರ ಆತಂಕ ಎದುರಾಗಿದೆ. ಅದು ಅಂತಿಂಥ ಆತಂಕ ಅಲ್ಲ, ಭಾರಿ ದೊಡ್ಡ ಅಪಾಯ. ನೀವು ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಮಕ್ಕಳೇ ಕೈ ತಪ್ಪಿ ಹೋಗಬಹುದು, ಅವರ ಪ್ರಾಣಕ್ಕೆ ಅಪಾಯ ಬರಬಹುದು. 20 ವರ್ಷವರೆಗೂ ಊಟ ಅನ್ನ ಗಿನ್ನ ಎಜುಕೇಶನ್ ಎಲ್ಲ ಮಾಡಿ ನಮಗೆ ಅಂದ್ರೆ ಯಾವ ಒಂದು ಪವರ್ ಇಲ್ಲದಾಗೆ. ಯಾಕಂದ್ರೆ ನಾವು ಖಾಲಿ ಸಾಕುವುದಲ್ಲದೆ ನಮಗೆ ಯಾವ ಇದಿಲ್ಲ. ಹಾಗೆ ಅವಳು ಅಂದ್ರೆ ಹೋದ ನಂತರ ನಾನು ಹೇಳಿದೆ, ನೀನು ಹೋಗುದು ಒಳ್ಳೇದಲ್ಲ, ಅಂದ್ರೆ ಅವರು ಉಗ್ರವಾದಿಗಳಂತೆ ನಾನು ಹೇಳಿದೆ. ನಮಗ್ ಕೂಡ ಬೇಜಾರಾಗ್ತದೆ. ಏನ್ ಮಾಡುದು, ನಾವು ಇಷ್ಟು ಕಷ್ಟಪಟ್ಟು ಇಟ್ಟು ದೊಡ್ಡ ಮಾಡಿ ಏನು ಪ್ರಯೋಜನ ಹೇಳಿ ನೀವು? ಹೌದಲ್ಲ, ನಮಗೆ ಅಂದ್ರೆ ನಮ್ಮ ಮಕ್ಕಳನ್ನು ನೋಡಿ ನಮಗೊಂದು ಆಸೆ ಉಂಟಲ್ಲ, ಎಲ್ಲ ಏನೇನು ಮಾಡ್ಬೇಕಂತ. ಹಾಗೆ ಏನಿಲ್ಲ. ಅದಕ್ಕಾಗಿ ನೀವು ಗಮನವಿಟ್ಟು ಈ ಕವರ್ ಸ್ಟೋರಿ ನೋಡಿ. ಯಾಕಂದ್ರೆ ನಮ್ಮ ನಾಡಿನ ಯುವಕ ಯುವತಿಯರ ಮೇಲೆ ರಕ್ತ ಪಿಪಾಸುಗಳಾದ ಐಸಿಸ್ ಉಗ್ರರ ಕಾಕದೃಷ್ಟಿ ಬಿದ್ದಿದೆ. ICS ಈ ಜಗತ್ತಿನಲ್ಲಿ ಯಾವ ರೀತಿಯ ಒಂದು ಹಿಂಸೆಯನ್ನ ಉಂಟು ಹಾಕಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಅದರಿಂದಾಗಿ ಅಂತ ಬೆಳವಣಿಗೆ ಆದಾಗ ಎಲ್ಲಾ ಸಮುದಾಯದ ಜನರಿಗೂ ಕೂಡ ಆತಂಕ ಆಗತ್ತೆ. ಅಂದ್ರೆ ಒಳ್ಳೆ ಎಜುಕೇಟೆಡ್ ಯುವಕರೇ ಎದ್ದು ಹೋಗ್ತಾರೆ ಅಂದ್ರೆ ನಾಳೆ ಏನೂ ಆಗ್ಬಹುದು, ನಮ್ಮ ಕುಟುಂಬದಲ್ಲಿ ಇಂಥದ್ದು ನಡೆದ್ರೆ ಅನ್ನುವಂಥ ಆತಂಕ ಇದೆ. ಹಾಗಾಗಿ ನೀವು ನಿಮ್ಮ ಮಕ್ಕಳ ಚಲನವಲನ, ಅವರ ಸಹವಾಸ, ಅವರ ಆಸಕ್ತಿ ಹವ್ಯಾಸದ ಕಡೆ ನಿಗಾ ವಹಿಸಿ. ಯಾಕಂದ್ರೆ ಐಸಿಸ್ ಉಗ್ರರು ಯಾವ ರೂಪದಲ್ಲಾದರೂ ಮಕ್ಕಳನ್ನ ಅಪಹರಿಸಬಹುದು, ಅವರ ಮೋಸದ ಕೆಡ್ಡಕ್ಕೆ ಕೆಡಹಬಹುದು. ಯಾಕಂದ್ರೆ ಐಸಿಸ್ ಉಗ್ರರು ನರರೂಪಿ ರಕ್ಕಸರು, ಕರುಣೆ ಇಲ್ಲದ ಕಟುಕರು. ಎಸ್, ಇವರು ರಕ್ಕಸರು, ನರರೂಪಿ ರಕ್ಕಸರು. ಐಸಿಸ್ ಅನ್ನೋ ಕಟುಕರ ಕ್ರೌರ್ಯದ ಕುಣಿತಕ್ಕೆ ಮಿತಿಯೇ ಇಲ್ಲದಂತಾಗಿದೆ. ಇವರು ಈಗಾಗಲೇ ಸಿರಿಯಾ, ಇರಾಕ್ ರಾಷ್ಟ್ರಗಳಲ್ಲಿ ರಕ್ತ ದೋಕುಳಿಯಾಡುತ್ತಿದ್ದಾರೆ. ಅಲ್ಲಿ ಹೆಣ್ಮಕ್ಕಳ ಮೇಲೆ ಪೈಶಾಚಿಕ ಕೃತ್ಯ ನಡೆಸುತ್ತಿದ್ದಾರೆ. ಕಂದಮ್ಮಗಳನ್ನ ಕರುಣೆ ಇಲ್ಲದೆ ಕೊಚ್ಚಿ ಹಾಕುತ್ತಿದ್ದಾರೆ. ಇಡೀ ವಿಶ್ವವನ್ನೇ ಇಸ್ಲಾಂ ರಾಷ್ಟ್ರವನ್ನಾಗಿಸುವ ವಿಕೃತ ಮಹತ್ವಾಕಾಂಕ್ಷೆಯನ್ನ ಈ ಉಗ್ರರು ಹೊಂದಿದ್ದಾರೆ. ಅದಕ್ಕಾಗಿ ಮನುಕುಲದ ಮೇಲೆ ನಿಷ್ಕರುಣೆಯಿಂದ ದಾಳಿ ಮಾಡುತ್ತಲೇ ಇದ್ದಾರೆ. ಐಸಿಸ್ ಹಿಟ್ ಲಿಸ್ಟ್ ನಲ್ಲಿದೆ ಭಾರತ. ಎಸ್, ಇದೀಗ ಓಪನ್ ಸೀಕ್ರೆಟ್. ಈ ದುಷ್ಟ ಐಸಿಸ್ ಉಗ್ರರ ಹಿಟ್ ಲಿಸ್ಟ್ ನಲ್ಲಿ ಭಾರತ ಸೇರಿಯಾಗಿದೆ. ಭಾರತದಲ್ಲಿ ಅಶಾಂತಿ ಮೂಡಿಸುವ ಸಲುವಾಗಿ ಐಸಿಸ್ ತನ್ನ ತರಬೇತಿ ಹಾಗೂ ನೇಮಕಾತಿ ಕೇಂದ್ರಗಳನ್ನು ಸ್ಥಾಪಿಸಿಯಾಗಿದೆ. ಕೇರಳದಿಂದ, ಕಣ್ಣೂರಿನಿಂದ ಕಾಶ್ಮೀರಕ್ಕೆ, ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಉಗ್ರವಾದಿಗಳಾಗ್ಲಿಕ್ಕೆ ಬೇಕಾಗಿ ಜನರನ್ನು ರಿಕ್ರೂಟ್ ಮಾಡುವಂತ ದೊಡ್ಡ ಒಂದು ಶೃಂಖಲೆ ಇಲ್ಲಿತ್ತು, ದೊಡ್ಡ ಒಂದು ಚೈನ್ ಇಲ್ಲಿತ್ತು. ಇಲ್ಲಿಯ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇರಲಿಲ್ಲ. ಬಾರ್ಡರ್ನಲ್ಲಿ ಯುದ್ಧ ಮಾಡಿ ಅಲ್ಲಿ ತೀರ್ಕೊಂಡ ನಂತರ ಮಾತ್ರ ಅದು ಕೇರಳಕ್ಕೆ ಸಂಬಂಧಪಟ್ಟವರು, ಕಣ್ಣೂರು ಜಿಲ್ಲೆಯವರು ಅಂತ ಹೇಳಿ ತಿಳಿದದ್ದು. ಈ
ಉಗ್ರವಾದಿ ಸಂಘಟನೆಗೆ ಸೇರ್ಪಡೆ ಮಾಡುವಂತಹ ಪ್ರಕ್ರಿಯೆ ಕಳೆದ ಹಲವಾರು ಸಮಯಗಳಿಂದ ಕೇರಳದಲ್ಲಿ ಆಗ್ತಾ ಇತ್ತು. ಅದು ಕೇರಳದ ಒಳಗೆ, ಕೇರಳದ ಹೊರಗೆ, ಕಾಶ್ಮೀರಕ್ಕೆ, ಪಾಕಿಸ್ತಾನಕ್ಕೆ, ಇವಾಗ ಅದು ಇಸ್ಲಾಮಿಕ್ ಸ್ಟೇಟ್ಸ್ ಅಲ್ಲಿಗೆ ಹೋಗುವಂತಹ ಒಂದು ಪ್ರಕ್ರಿಯೆ ಶುರುವಾಗಿದೆ. ಭಯ ಮೂಡಿಸೋ ವಿಚಾರ ಏನು ಗೊತ್ತಾ? ಈಗಾಗಲೇ ನಮ್ಮ ನಾಡಿನ ಯುವಕ ಯುವತಿಯರಿಗೆ ಐಸಿಸ್ ಬಲೆ ಬೀಸಿದೆ. ಜಿಹಾದಿ ಅನ್ನೋ ಅಫೀಮ್ ಕೊಟ್ಟು ಅವರನ್ನ ಸಿರಿಯಾ, ಇರಾಕ್, ಅಫ್ಘಾನಿಸ್ತಾನಕ್ಕೆ ಕರೆಸಿಕೊಳ್ಳುತ್ತಿದೆ. ಇವ್ರ ಮೂಲ ಉದ್ದೇಶ ಏನು? ವಹಾಬಿಸಮ್ನ ಬಿಟ್ಟು ಬೇರೆ ಯಾವುದೇ ಇಸ್ಲಾಮಿಕ್ ಸೆಕ್ಟ್ಗಳನ್ನ ಇವ್ರು ಇರ್ಲಿಕ್ಕೆ ಬಿಡಬಾರ್ದು. ಅದು ಸುನ್ನಿ ಆಗಿರ್ಬೋದು, ಶಿಯಾ ಆಗಿರ್ಬೋದು, ಕಾದಿಯಾನಿ ಆಗಿರ್ಬೋದು, ಅಹಮದಿಯಾ ಆಗಿರ್ಬೋದು, ಯಾವುದೇ ಸೆಕ್ಟ್ಗಳು ಕೂಡ ಇರಬಾರ್ದು. ಇಡೀ ಜಗತ್ತಿನಲ್ಲಿ ವಹಾಬಿಸಮ್ ಮಾತ್ರ ಇರಬೇಕು. ರೀಸನ್ ಏನು? ಮಹತ್ವಾಕಾಂಕ್ಷೆ. ಇಡೀ ಜಗತ್ತನ್ನು ನಾವು ಆಳಬೇಕು. ಸೌದಿ ಅರೇಬಿಯಾದಲ್ಲಿ ಯಾವುದೇ ಇಂಡಸ್ಟ್ರೀಸ್ಗಳಿಲ್ಲ, ಅದರ ಮುಖಾಂತರ ಅವರು ಜಗತ್ತನ್ನ ಆಳ್ಲಿಕ್ಕೆ ಈ ಧರ್ಮನ ಅವರು ತಮ್ಮ ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ. ಲವ್ ಜಿಹಾದ್ ಅನ್ನೋ ಅಸ್ತ್ರ. ಐಸಿಸ್ ಉಗ್ರರು ತಮ್ಮ ಸಂಘಟನೆಗೆ ಸದಸ್ಯರನ್ನ ಸೇರಿಸಿಕೊಳ್ಳಲು ನಾನಾ ಅಸ್ತ್ರಗಳನ್ನ ಬಳಸುತ್ತಿದೆ. ಅದರಲ್ಲಿ ಈ ಲವ್ ಜಿಹಾದ್ ಅನ್ನೋ ವಿಕೃತ ಅಸ್ತ್ರವೂ ಒಂದು. ಈ ಅಸ್ತ್ರ ಬಳಸಿ ನವ ತರುಣ ತರುಣಿಯರನ್ನು ತಮ್ಮತ್ತ ಸೆಳೆಯುತ್ತಿದ್ದಾರೆ ಅನ್ನೋದು ಆತಂಕಕಾರಿ ವಿಚಾರ. ವಿದ್ಯಾವಂತರೇ ಟಾರ್ಗೆಟ್. ಈ ಐಸಿಸ್ ಉಗ್ರರು ಇತ್ತೀಚೆಗೆ ಭಾರತದ ವಿದ್ಯಾವಂತ ಯುವಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? ಈ ಒಂದು ಜಾಲದಲ್ಲಿ ಸಿಲುಕ್ತಾ ಇರೋರೇ ವಿದ್ಯಾವಂತರು. ಮತ್ತೆ ಟೆರರಿಸ್ಟ್ ಆರ್ಗನೈಸೇಷನ್ಗೆ ಬೇಕಾಗಿರ್ತಕ್ಕಂಥವ್ರು ಇಂಥ ವಿದ್ಯಾವಂತರೇ. ಯಾಕಂದ್ರೆ ಇವರ ನೆಟ್ವರ್ಕ್ನ ಮುಂದುವರಿಸಲಿಕ್ಕೆ ಆ ವಿದ್ಯಾವಂತರಿಂದ ಮಾಡ್ತಕ್ಕಂಥ ಕೆಲಸ ಅಲ್ಲ ಅದು. ಹಾಗಾಗ್ಬಿಟ್ಟು ಅವರನ್ನೇ ಫೋಕಸ್ ಮಾಡ್ತಾ ಇದ್ದಾರೆ, ಅವ್ರನ್ನೇ ತಮ್ಮ ತೆಕ್ಕೆಗೆ ಹೇಳ್ಕೊಳ್ತಾ ಇದ್ದಾರೆ. ದುರಾದೃಷ್ಟವ ಇವರು ಕೂಡ ಅವರ ಜಾಲಕ್ಕೆ ಬಲಿಯಾಗ್ತಾ ಇದ್ದಾರೆ. ಇನ್ನು ಯುದ್ಧ ಭೂಮಿಯಲ್ಲಿ ದುಡಿಯಲು ಡಾಕ್ಟರ್, ಇಂಜಿನಿಯರ್ ಮುಂತಾದ ಪದವೀಧರರನ್ನು ಆಕರ್ಷಿಸುತ್ತಿದ್ದಾರೆ. ಇವರ ಆಕರ್ಷಣೆಗೆ ಒಳಗಾಗಿ ಈಗಾಗಲೇ ಭಾರತದ ಯುವಕರ ದಂಡು ಸಿರಿಯಾ, ಅಫ್ಘಾನಿಸ್ತಾನ ಕಡೆ ಪ್ರಯಾಣ ಬೆಳೆಸಿರೋದು ದೊಡ್ಡ ಸುದ್ದಿಯಾಗಿದೆ. ಇದಕ್ಕೆ ಕೇರಳದಲ್ಲಿ ಇತ್ತೀಚೆಗೆ ನಡೆದ ಬೆಳವಣಿಗೆಯೇ ಸಾಕ್ಷಿ. ಈ ಬೆಳವಣಿಗೆಯ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲಿ ಇದರ ಅಪಾಯವನ್ನ ಕರುನಾಡಿನ ಮಂದಿಗೆ ತಿಳಿಸೋ ಸಲುವಾಗಿ ಕವರ್ ಸ್ಟೋರಿ ತಂಡ ಕೇರಳ ಕಡೆ ಪ್ರಯಾಣ ಬೆಳೆಸಿತು. ಅಲ್ಲಿ ನಡೆಯುತ್ತಿರುವ ಬೆಳವಣಿಗೆಯ ಅಧ್ಯಯನ ಕೈಗೊಂಡಿತು. ಆಗ ನಾವು ಅಲ್ಲಿ ಕಂಡುಕೊಂಡ ಸತ್ಯ ನಿಜವಾಗ್ಲೂ ನಮ್ಮನ್ನ ಬೆಚ್ಚಿ ಬೀಳಿಸಿತು. ಸ್ನೇಹಿತರೆ, ಆತಂಕಕಾರಿ ವಿಚಾರ ಗೊತ್ತಾ? ನಮ್ಮ ನೆರೆಯ ರಾಜ್ಯ ಆಗಿರುವಂತಹ ಕೇರಳದಲ್ಲಿ ಈಗಾಗಲೇ ದುಷ್ಟ ಐಸಿಸಿ ಉಗ್ರರು ನೆಲೆ ಊರಿಯಾಗಿದೆ. ಅವರಿಂದಾಗಿ ಅದೆಷ್ಟೋ ಹೆತ್ತವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಅವರ ಕಣ್ಣೀರ ಕಥೆಯನ್ನ ಒಂದೊಂದಾಗಿ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.